ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ನಮ್ಮ ಹೆಮ್ಮೆಯ ಈ ನಾಡಿನ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಮೂರ್ತಿ ಪ್ರತಿಷ್ಠಾಪನೆ ಎಸ್ಬಿಎಂ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಶ್ರೀಗಳು ಮತ್ತು ಗಣ್ಯರು ಅನಾವರಣಗೊಳಿಸಿದರು. ಬಾದಾಮಿಯ ವೀರ ಪುಲಕೇಶಿ ವಿದ್ಯಾಸಂಸ್ಥೆ ಚಕ್ರವರ್ತಿ ಹೆಸರಲ್ಲಿ ರಾರಾಜಿಸ್ತಾ ಇದೆ. ಇಂದು ಬಾದಾಮಿಯ ಪ್ರಮುಖ ಬೀದಿಗಳಲ್ಲಿ ಇಮ್ಮಡಿ ಪುಲಕೇಶಿಯ ಮೂರ್ತಿ ಮೆರವಣಿಗೆಯನ್ನ ಮಾಡಲಾಯಿತು. ಬಸವೇಶ್ವರ ವೃತ್ತದಿಂದ ಬಸ್ ನಿಲ್ದಾಣ, ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುಂಭಾಗದಲ್ಲಿ ಹಾದು ಶಿವಾಜಿ ಸರ್ಕಲ್ ಹತ್ತಿರ ಸಾಗಿ ರಾಮದುರ್ಗ ಕ್ರಾಸ್ ಮೂಲಕ ಶ್ರೀ ವೀರ ಪುಲಕೇಶಿ ವಿದ್ಯಾಸಂಸ್ಥೆ ಆವರಣದತ್ತ ತಲುಪಿತು. ಮೆರವಣಿಗೆಯ ರಸ್ತೆ ಉದ್ದಕ್ಕೂ ಜಯಘೋಷಣೆ, ಡೊಳ್ಳು ಕೋಲಾಟ, ಕರಡಿ ಮಜಲು, ಸಕಲ ವಾದ್ಯಗಳೊಂದಿಗೆ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಂತರ ಶ್ರೀ ವೀರ ಪುಲಕೇಶಿ ಸಂಸ್ಥೆಯ ಬಸವ ಮಂಟಪದಲ್ಲಿ ಪೂಜ್ಯ ಶ್ರೀ ಹೊಳೆ ಹುಚ್ಚೇಶ್ವರ ಸ್ವಾಮಿಯವರು ನಾಡಿನ ಹೆಮ್ಮೆಯ ರಾಜಚಕ್ರವರ್ತಿ ಮೂರ್ತಿಯ ಅನಾವರಣ ವಿಷಯವಾಗಿ ಮಾತನಾಡಿದರು. ಅದೇ ರೀತಿ ಮಾಜಿ ಸಚಿವರಾದ ಶ್ರೀ ಅರವಿಂದ ಲಿಂಬಾವಳಿಯವರು ಅಭಿಮತ ವ್ಯಕ್ತಪಡಿಸಿ ನಾಡಿನ ದೊರೆಯ ವೀರತ್ವದ ಬಗ್ಗೆ ತಿಳಿಸಿದರು. ಮತ್ತು ಶ್ರೀ ವೀರ ಪುಲಕೇಶಿ ವಿದ್ಯಾಸಂಸ್ಥೆಯ ಚೇರ್ಮನ್ ರಾದ ಶ್ರೀ ಎಸಿ ಪಟ್ಟಣದ, ಮಾಜಿ ಶಾಸಕರಾದ ಶ್ರೀ ಎಂಕೆ ಪಟ್ಟಣಶೆಟ್ಟಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಮಹಂತೇಶ್ ಮಮದಾಪುರ, ಭಾಜಪ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಶಾಂತಗೌಡ ಪಾಟೀಲ್ ಮತ್ತು ಎಸ್ಬಿಎಂ ಪದವಿ ಕಾಲೇಜ್ನ ಪ್ರಾಚಾರ್ಯರಾದ ಶ್ರೀ ರವೀಂದ್ರ ಮೂಲಿಮನಿ, ಶಿಕ್ಷಕರು ಮತ್ತು ಪುಲಕೇಶಿಯ ಮೂರ್ತಿ ಮಾಡಿದ ಶ್ರೀ ಶಿವಾನಂದ ಬಡಿಗೇರ ಹಾಗೂ ಶ್ರೀ ಈರಣ್ಣ ಪತ್ತಾರ, ಭಾರತೀಯ ಪೌರತ್ವ ಇಲಾಖೆಯ ಅಧೀಕ್ಷಕರಾದ ಶ್ರೀ ರಮೇಶ್ ಮೇಲಿನಮನಿ ಮತ್ತು ತಾಲೂಕಿನ ಗಣ್ಯಮಾನ್ಯರು ಶ್ರೀ ಚಕ್ರವರ್ತಿ ರಾಜ ಇಮ್ಮಡಿ ಪುಲಕೇಶಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಪಾಂಡು ಗಿರಿಯಣ್ಣನವರ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.